Hi, hello everyone. This is Satish Kumar, working as Assistant Professor in Commerce, GFGC Mitigation. Welcome to the digital learning platform powered by Directorate of Collegiate Education, Government of Karnataka. Hi, hello everyone. This is Satish Kumar. In the previous class, we have seen the topic of microfinance and self-help groups. These are the things that we have studied in the last class. So, in this class, today's class, we are going to talk about priority sector lending. ನಾವು ಇವತ್ತಿನ ಕ್ಲಾಸಲ್ಲಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅನ್ನೋ ಟಾಪಿಕ್ ಅನ್ನ ಈಗ ಡಿಸ್ಕಸ್ ಮಾಡೋಣ. ಏನಿದು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್? ವೈ RBI is going to give much importance to the priority sector? Let us see. ನಿಮ್ಗೆ ಗೊತ್ತಿದೆ, ಇಂಡಿಯನ್ ಎಕಾನಮಿಯಲ್ಲಿ ಕೆಲವೊಂದು ಸೆಕ್ಟರ್ಸ್ ಯಾವುದೇ ರೀತಿಯ ಫೈನಾನ್ಷಿಯಲ್ ಸಪೋರ್ಟ್ ಇಲ್ದಿರಾ, ಯಾವುದೇ ರೀತಿ ಫೈನಾನ್ಷಿಯಲ್ ಬ್ಯಾಕಪ್ ಇಲ್ದಿರಾ ಇನ್ನ ಕೊರಗ್ತಾನೆ ಇದಾವೆ. ಸೊ ಅಂತ ಒಂದು ಸೆಕ್ಟರ್ಸ್ ಅನ್ನ ಐಡೆಂಟಿಫೈ ಮಾಡಿ ಅವಕ್ಕೆ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ, ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡೋದಕ್ಕೆ RBI ಅವರು ಮುಂದಾಗಿದ್ದಾರೆ. ಸೊ ಅಂತ ಒಂದು ಸೆಕ್ಟರ್ಸ್ ಅನ್ನ ಇಲ್ಲಿ ಪ್ರಿಯಾರಿಟಿ ಸೆಕ್ಟರ್ಸ್ ಅಂತ ಕರಿತೀವಿ. ಸೊ a large portion of the population in India does not have any access to the funds. Therefore, RBI has adopted priority sector lending norms, which relaxes the lending norms for the poor and small businesses. ಇಲ್ಲಿ ಇಂಡಿಯನ್ ಎಕಾನಮಿಲಿ ಹಲವಾರು ಸೆಕ್ಟರ್ಸ್ ಯಾವುದೇ ರೀತಿ ಫೈನಾನ್ಷಿಯಲ್ ಸಪೋರ್ಟ್ ಇಲ್ದಿರಾ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇಲ್ದಿರಾ ಅವಿನ್ನ ಕೊರಗ್ತಾನೆ ಇದಾವೆ. ಅಂತ ಒಂದು ಸೆಕ್ಟರ್ಸ್ಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಟ್ಟು, ಫೈನಾನ್ಷಿಯಲ್ ಬ್ಯಾಕಪ್ ಅನ್ನು ಕೊಟ್ಟು ಮೇಲಕ್ಕೆ ತರೋದಕ್ಕೆ RBI ಅವರು ಏನ್ ಮಾಡಿದ್ದಾರೆ, ಕೆಲವೊಂದು ಪ್ರಿಯಾರಿಟಿ ಸೆಕ್ಟರ್ ನಾಮ್ಸ್ ಅನ್ನ ತಂದಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಲೋನ್ಸ್ ಕೊಡುವಂತ ಸಂದರ್ಭದಲ್ಲಿ, ಫೈನಾನ್ಷಿಯಲ್ ಸಪೋರ್ಟ್ ಕೊಡುವಂತ ಸಂದರ್ಭದಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಲಿಬರಲೈಸ್ ಮಾಡ್ತಾರೆ, ರಿಲ್ಯಾಕ್ಸೇಷನ್ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂದ್ರೆ ಏನು ತಿಳ್ಕೊಳ್ಳೋಣ. ಪ್ರಿಯಾರಿಟಿ ಸೆಕ್ಟರ್ ಅಂದ್ರೆ ತಿಳ್ಕೊಂಡ್ವಿ. ಈಗ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಲೆಂಡಿಂಗ್ ಟು ದಿ ಪ್ರಿಯಾರಿಟಿ ಸೆಕ್ಟರ್. ಪ್ರಿಯಾರಿಟಿ ಸೆಕ್ಟರ್ಗೆ ಲೋನ್ ಅನ್ನ ಕೊಡುವಂಥದ್ದು. ಅಂತ ಸೆಕ್ಟರ್ಸ್ ಯಾವುದೇ ರೀತಿಯ ಫೈನಾನ್ಷಿಯಲ್ ಸಪೋರ್ಟ್ ಇಲ್ದಿರಾ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇಲ್ದಿರಾ ಕೊರಗ್ತಾ ಇರ್ತವೆ. ಸೊ ಅಂತ ಒಂದು ಸೆಕ್ಟರ್ಸ್ಗೆ ನೀವು ಲೋನ್ ಕೊಟ್ಟಿದ್ದೆ ಆದ್ರೆ ಅದನ್ನೇ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕರಿತೀವಿ. ಈ ಪ್ರಿಯಾರಿಟಿ ಸೆಕ್ಟರ್ ಲೋನ್ ಅನ್ನ ಯಾರು ಕೊಡ್ತಾರೆ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್. ಸೊ ಇಂಡಿಯನ್ ಎಕಾನಮಿಯಲ್ಲಿರುವಂತಹ ಫಾರಿನ್ ಬ್ಯಾಂಕ್ಸ್ ಕೂಡ ಈ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅನ್ನ ಮಾಡ್ತಿದ್ದಾರೆ. See, as per the RBI guidelines, every commercial bank and every RRB and every cooperative banks and of course every foreign branches which are operating in India, they should opt for the priority sector lending as a ಟಾರ್ಗೆಟ್. ಅವ್ರು ಕೆಲವೊಂದು ಟಾರ್ಗೆಟ್ಸ್ ಅನ್ನು ಕೊಟ್ಟವ್ರೆ. ಆ ಟಾರ್ಗೆಟ್ಸ್ ಪ್ರಕಾರ ಈ ಒಂದು ಕಮರ್ಷಿಯಲ್ ಬ್ಯಾಂಕ್ಸು, RRBs ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸು, ಫಾರಿನ್ ಕಮರ್ಷಿಯಲ್ ಬ್ಯಾಂಕ್ಸು, they have to lend certain portion as specified by the RBI to the priority sector. RBI ಅವರು ಹೇಳಿರುವಂತ ಕೆಲವೊಂದು ಟಾರ್ಗೆಟ್ಸ್ ಏನಿದೆ, ಕೆಲವೊಂದು ಪರ್ಸೆಂಟೇಜ್ ಟಾರ್ಗೆಟ್ಸ್ ಏನಿದೆ, ಆ ಪರ್ಸೆಂಟೇಜ್ ಟಾರ್ಗೆಟ್ಸ್ ಪ್ರಕಾರ ಪ್ರತಿ ಕಮರ್ಷಿಯಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ಸ್ ಪ್ರಿಯಾರಿಟಿ ಸೆಕ್ಟರ್ಗೆ ಲೋನ್ ಕೊಡಲೇಬೇಕಾಗುತ್ತೆ. Now let us see what actually priority sector lending is. Priority sector lending ಅಂದ್ರೆ ಏನು ಈಗ ತಿಳ್ಕೊಳ್ಳೋಣ. Priority sector lending refers to lending to those sectors of economy which will not get timely and adequate credit. ಸೊ ಎಕಾನಮಿಲಿ ಕೆಲವೊಂದು ಸೆಕ್ಟರ್ಸ್, ನಮ್ಮ ಒಂದು ದೇಶದ ಎಕಾನಮಿಲಿ ಕೆಲವೊಂದು ಸೆಕ್ಟರ್ಸ್ ಯಾವುದೇ ರೀತಿಯ ಒಂದು ಲೋನ್ ಸೌಲಭ್ಯ ಇಲ್ದಿರಾ ಅಥವಾ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇಲ್ದಿರಾ ಕೊರಗ್ತಾ ಇದ್ದಾವೆ. ಸೊ ಅಂತ ಒಂದು ಸೆಕ್ಟರ್ಸ್ಗೆ ಲೋನ್ ಅನ್ನ ಕೊಡುವಂಥದ್ದು. ಜೊತೆಗೆ ಇನ್ ಕೇಸ್ ನಾವು ಲೋನ್ ಅನ್ನ ಪಡಿತಿದ್ರೆ ಅದು ಅಡಿಕ್ವೇಟ್ ಆಗಿದೆಯಾ ಇಲ್ಲೋ ಅಂತ ಚೆಕ್ ಮಾಡಿ, ಅಡಿಕ್ವೇಟ್ ಆಗಿ ಇಲ್ಲದೆ ಇದ್ರೆ ಅವಕ್ಕೆ ಅಡಿಕ್ವೇಟ್ ಲೋನ್ ಅನ್ನ ಕೊಡುವಂಥದ್ದು. ಸೊ ಅಂತ ಒಂದು ಪ್ರೋಸೆಸ್ಗೆ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕರಿತೀವಿ. So as RBI from time to time they are going to give notifications with regard to the targets of commercial banks regarding priority sector lending. So RBI ಅವರು time to time ಕಮರ್ಷಿಯಲ್ ಬ್ಯಾಂಕ್ಸು ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಯಾವ ರೀತಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಾಮ್ಸ್ ಅನ್ನು ಫಾಲೋ ಆಗಬೇಕು ಅಂತ ಹೇಳ್ತಿರ್ತಾರೆ. ಸೊ ಆ ನಾಮ್ಸ್ ಪ್ರಕಾರ RBI ಅವರು ಹೇಳಿರುವಂತಹ ನಾಮ್ಸ್ ಏನಿದೆಯೋ ಅದನ್ನ ಕಂಪಲ್ಸರಿ ಆಗಿ ಪ್ರತಿ ಕಮರ್ಷಿಯಲ್ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತೆ ಈವನ್ ಫಾರಿನ್ ಬ್ರಾಂಚಸ್ ಏನಿದೆ ಇಂಡಿಯಾದಲ್ಲಿ, ಫಾರಿನ್ ಬ್ಯಾಂಕ್ ನ ಬ್ರಾಂಚಸ್ ಏನಿದೆ ಅವು ಕೂಡ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಾಮ್ಸ್ ಅನ್ನ ಫಾಲೋ ಆಗಬೇಕಾಗುತ್ತೆ. ಸೊ ಈ ರೀತಿಲಿ ನಾವು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅನ್ನ ನೋಡಿದಾಗ ಯಾವೆಲ್ಲ ಸೆಕ್ಟರ್ಸ್ ಪ್ರಿಯಾರಿಟಿ ಸೆಕ್ಟರ್ ಆಗಿ ನಾವಿಲ್ಲಿ ಕಾಣಬಹುದು. ಸೊ RBI ಅವರು ಯಾವೆಲ್ಲ ಸೆಕ್ಟರ್ಸ್ ಅನ್ನ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಗಿ ಪರಿಗಣಿಸ್ತಾರೆ, ಪ್ರಿಯಾರಿಟಿ ಸೆಕ್ಟರ್ ಆಗಿ ಐಡೆಂಟಿಫೈ ಮಾಡಿದ್ದಾರೆ, ಈಗ ನೋಡೋಣ ಒಂದೊಂದಾಗಿ. ಮೊದಲನೇದಾಗಿ, as you could see over the screen, priority sector lending includes the following categories. ಮೊದಲನೇದಾಗಿ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಇಸ್ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿ ಅಂತ ನಮಗೆಲ್ಲ ಗೊತ್ತಿದೆ. ಬಟ್ ಅಗ್ರಿಕಲ್ಚರ್ಗೆ ಲೋನ್ ಅನ್ನ ಕೊಡೋ ಮ್ಯಾಟ್ರಿಗೆ ಬಂದಾಗ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಲಿ ಅಥವಾ ಕೋಆಪರೇಟಿವ್ ಬ್ಯಾಂಕ್ಸ್ ಆಗಲಿ ಅಥವಾ ಯಾವುದೇ ಬ್ಯಾಂಕ್ಗಳಾಗಿ
ಬ್ಯಾಂಕ್ಗಳಾಗಲಿ ದೇ ಆರ್ ನಾಟ್ ರೆಡಿ ಟು ಗಿವ್ ದಿ ಲೋನ್ ಟು ದಿ ಅಗ್ರಿಕಲ್ಚರ್. ವೈ? ಬಿಕಾಸ್ ಆಫ್ ಅನ್ಸರ್ಟನಿಟಿ, ಬಿಕಾಸ್ ಆಫ್ ನಾಟ್ ಶ್ಯೂರಿಟಿ ಅಬೌಟ್ ದಿ ಪ್ರಾಫಿಟ್ಸ್. ಕ್ರಾಪ್ಸ್ ಬಂದರೂ ಕೂಡ ಅದರಿಂದ ಪ್ರಾಫಿಟ್ ಬರುತ್ತಾ ಇಲ್ವೋ ಅಂತ ಒಂದು ನಂಬಿಕೆ ಇರೋದಿಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಕಾರಣದಿಂದಾಗಿ ಅಗ್ರಿಕಲ್ಚರ್ ಕ್ರಾಪ್ಸ್ ಕೂಡ ಬರ್ತಾವೋ ಇಲ್ವೋ ಅಂತ ಒಂದು ಅನ್ಸರ್ಟನಿಟಿ. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ ಅಗ್ರಿಕಲ್ಚರ್ಗೆ ಬ್ಯಾಂಕ್ಗಳು ಯಾವುದೇ ರೀತಿಯ ಸಾಲ ಕೊಡೋದಕ್ಕೆ ಮುಂದಕ್ಕೆ ಬರೋದಿಲ್ಲ. ಆದ ಕಾರಣ ಬ್ಯಾಂಕ್ಗಳಿಗೆ ಒಂದು ಕ್ಲಿಯರ್ ಕಟ್ ಡೈರೆಕ್ಷನ್ ಅನ್ನ RBI ಅವರು ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಅಗ್ರಿಕಲ್ಚರ್ ಇಸ್ one of the sectors of priority sector lending. So every commercial bank and every RRB and every of even the foreign banks that are operating in India, they should give certain portion of their total lending towards the agriculture. So ಅವ್ರು ಏನು ಟೋಟಲ್ ಆಗಿ ಲೋನ್ ಕೊಡ್ತಾರೆ, ಪ್ರತಿ ಕಮರ್ಷಿಯಲ್ ಬ್ಯಾಂಕ್ ಆಗ್ಬೋದು ಅಥವಾ ಕೋಆಪರೇಟಿವ್ ಬ್ಯಾಂಕ್ ಆಗ್ಬೋದು, ಏನು ತಾವು ಲೋನ್ ಕೊಟ್ಟಿದ್ದಾರೆ ಆ ಒಂದು ಲೋನ್ಸ್ ಅಲ್ಲಿ ಸರ್ಟೆನ್ ಪೋರ್ಷನ್ ಲೋನ್ ಅನ್ನ ಅಗ್ರಿಕಲ್ಚರ್ಗೆ ಕೊಡಿ ಅಂತ ಹೇಳ್ಬಿಟ್ಟು RBI they have clearly mentioned, they have clearly announced the priority sector lending norms. So with regard to RBI norms regarding agriculture as a priority sector lending, so ಇಲ್ಲಿ RBI ಅವರು ನೋಟಿಫಿಕೇಶನ್ ಪ್ರಕಾರ, RBI ಅವರ ಗೈಡ್ಲೈನ್ಸ್ ಪ್ರಕಾರ ಆಸ್ ಆಫ್ ನೌ ಅಗ್ರಿಕಲ್ಚರ್ಗೆ ಲೋನ್ ಅನ್ನು ಕೊಡುವಂತ ಸಂದರ್ಭದಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತೆ ರೀಜನಲ್ ರೂರಲ್ ಬ್ಯಾಂಕ್ಸ್ they have to follow this target as I quoted over the screen. 18% of ANBC, that means adjusted net bank credit or credit equivalent amount of off balance sheet exposure whichever is higher. ಈ ಒಂದು ಟಾರ್ಗೆಟ್ ಅನ್ನ ಪ್ರತಿ ಕಮರ್ಷಿಯಲ್ ಬ್ಯಾಂಕ್ ಮತ್ತೆ RRBs ಅಗ್ರಿಕಲ್ಚರ್ಗೆ ಲೋನ್ ಅನ್ನು ಕೊಡುವಂತ ಟೈಮಲ್ಲಿ ಫಾಲೋ ಆಗಬೇಕಾಗುತ್ತೆ. ಇನ್ ದ ಸೆನ್ಸ್ ಅವ್ರು ಎಷ್ಟು ಟೋಟಲ್ ಲೋನ್ ಕೊಡ್ತಿದ್ದಾರೆ, ಟೋಟಲ್ ಆ ಬ್ಯಾಂಕ್ ಅಲ್ಲಿ ಎಷ್ಟು ಲೋನ್ ಔಟ್ಸ್ಟ್ಯಾಂಡಿಂಗ್ ಇದೆ, ಅದರಲ್ಲಿ 18% ಆಫ್ ANBC ಆರ್ ಕ್ರೆಡಿಟ್ ಈಕ್ವಲೆಂಟ್ ಅಮೌಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಎಕ್ಸ್ಪೋಜರ್ ವಿಚ್ ಇಸ್ ಹೈಯರ್. ಈ ಒಂದು ಅಮೌಂಟ್ ಏನು ಬರುತ್ತೆ, ಇಷ್ಟು ಅಮೌಂಟ್ ಅನ್ನ ಅಗ್ರಿಕಲ್ಚರ್ಗೆ ಅವರು ಲೆಂಡ್ ಮಾಡಬೇಕಾಗುತ್ತೆ, ಅಂದ್ರೆ ಅಗ್ರಿಕಲ್ಚರ್ಗೆ ಕ್ರೆಡಿಟ್ ಆಗಿ ಕೊಡಬೇಕಾಗುತ್ತೆ. ಅಂಡ್ ಇಲ್ಲಿ ಅಗ್ರಿಕಲ್ಚರ್ಗೆ ಕ್ರೆಡಿಟ್ ಆಗಿ ಕೊಡುವಂತ ಟೈಮಲ್ಲಿ ಅಗ್ರಿಕಲ್ಚರ್ ಅಲ್ಲಿ 3 ಕ್ಯಾಟಗರೀಸ್ ಅಲ್ಲಿ ನಾವಿಲ್ಲಿ ನೋಡ್ಬೋದು ಅಗ್ರಿಕಲ್ಚರ್ ಕ್ರೆಡಿಟ್ ಅನ್ನ. ಫಾರ್ಮ್ ಕ್ರೆಡಿಟ್ ಆಗಿ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಕ್ರೆಡಿಟ್ ಆಗಿ, ಅದರ ಜೊತೆಗೆ ಆನ್ಸಿಲರಿ ಆಕ್ಟಿವಿಟೀಸ್ ಕ್ರೆಡಿಟ್ ಆಗಿ. ಸೊ ಯು ಕುಡ್ see over the screen 3 types of credit facilities available for the agriculture. One is farm credit. Farm credit ಅಂದ್ರೆ ಕ್ರಾಪ್ ಬೆಳೆಯೋದಕ್ಕೆ ಬೇಕಿರುವಂತ ಒಂದು ಫೈನಾನ್ಸ್. ಸೊ ಸೀಡ್ಸ್ ಪರ್ಚೇಸ್ ಮಾಡೋದಕ್ಕಾಗಲಿ ಅಥವಾ ಆ ಸೀಡ್ಸ್ ಬೆಳೆಸೋದಕ್ಕೆ ಬೇಕಿರುವಂತ ಲೇಬರ್ಸ್ ಅನ್ನ ನೋಡೋದಕ್ಕಾಗಲಿ ಅಥವಾ ಬಂದಿರುವಂತ ಕ್ರಾಪ್ ಅನ್ನ ಪ್ರೋಸೆಸ್ ಮಾಡೋದಕ್ಕೆ ಬೇಕಿರುವಂತ ಫೈನಾನ್ಸ್ ಆಗ್ಬೋದು. ಇವೆಲ್ಲ ಕೂಡ ಫಾರ್ಮ್ ಕ್ರೆಡಿಟ್ ಆಗಿ ನಾವು ಕಾಣ್ತೀವಿ. ಅದೇ ರೀತಿ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಈ ಸ್ಟೋರೇಜ್ ಫೆಸಿಲಿಟೀಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಕೊಡುವಂತ ಲೋನ್ ನಾವಿಲ್ಲಿ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ಬೋದು. ಅದೇ ರೀತಿ ಇರಿಗೇಷನ್ ಮತ್ತೆ ಸಾಯಿಲ್ ಕನ್ಸರ್ವೇಷನ್ಗೆ ಬೇಕಿರುವಂತ ಸಲಕರಣೆಗಳನ್ನು ಪರ್ಚೇಸ್ ಮಾಡೋದಕ್ಕೆ ಕೊಡುವಂತ ಕ್ರೆಡಿಟ್, ಇವೆಲ್ಲ ಕೂಡ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಕ್ರೆಡಿಟ್ ಆಗಿ ನಾವು ಕಾಣ್ತೀವಿ. ಅದ್ರ ಜೊತೆಗೆ ಆನ್ಸಿಲರಿ ಆಕ್ಟಿವಿಟೀಸ್ ಅಂದ್ರೆ ಅಗ್ರಿ ಕ್ಲಿನಿಕ್ಸ್ ಅನ್ನ ಲಾಂಚ್ ಮಾಡೋದಕ್ಕಾಗಲಿ ಅಥವಾ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋದಕ್ಕಾಗಲಿ ಇವಕ್ಕೆ ಕೊಡುವಂತ ಕ್ರೆಡಿಟ್ ಆನ್ಸಿಲರಿ ಆಕ್ಟಿವಿಟೀಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಈ ರೀತಿ ಅಗ್ರಿಕಲ್ಚರ್ ಕ್ರೆಡಿಟ್ ಅನ್ನ ನಾವು 3 ಕ್ಯಾಟಗರೀಸ್ ಅಲ್ಲಿ ನಾವು ಇಲ್ಲಿ ಪ್ರಿಯಾರಿಟಿ ಸೆಕ್ಟರ್ ಅಲ್ಲಿ ನೋಡಬಹುದು ಆಸ್ ಪರ್ ದಿ RBI ಗೈಡ್ಲೈನ್ಸ್. Going ahead, next sector is, you could see over the screen, micro, small and medium enterprises. So ಇಲ್ಲಿ ಪ್ರಿಯಾರಿಟಿ ಸೆಕ್ಟರ್ ಅಲ್ಲಿ ನಾವು ಇನ್ನೊಂದು ನಾವು ಕಾಣೋದೇನಂದ್ರೆ ಮೈಕ್ರೋ ಅಂಡ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಸೊ ನಿಮಗೆ ಗೊತ್ತಿದೆ ಈ ಒಂದು ಮೈಕ್ರೋ ಅಂಡ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಅತಿ ಇಂಪಾರ್ಟೆಂಟ್. ಯಾಕಂದ್ರೆ ವಿತೌಟ್ ದಿ ಫೈನಾನ್ಷಿಯಲ್ ಸಪೋರ್ಟ್ ಅಂಡ್ ವಿತೌಟ್ ದಿ ಫೈನಾನ್ಷಿಯಲ್ ಬ್ಯಾಕ್ಅಪ್ ದೀಸ್ ಎಂಟರ್ಪ್ರೈಸಸ್ ಕೆನಾಟ್ ಸರ್ವೈವ್ ಇನ್ ದಿ ಕಾಂಪಿಟೇಟಿವ್ ಎರಾ. ಸೊ ಅದಕ್ಕೆ RBI ಅವರು ಏನ್ ಮಾಡಿದರೆ ಈ ಒಂದು ಮೈಕ್ರೋ ಅಂಡ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೂ ಕೂಡ ಪ್ರಿಯಾರಿಟಿ ಸೆಕ್ಟರ್ ಆಗಿ ಐಡೆಂಟಿಫೈ ಮಾಡಿ ಅವ್ರಿಗೂ ಕೂಡ ಲೋನ್ ಅನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಕಮರ್ಷಿಯಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತೆ RRBsಗೂ ಅಂಡ್ ಫಾರಿನ್ ಬ್ಯಾಂಕ್ಸ್ಗೂ ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರೋ ಗೈಡ್ಲೈನ್ಸ್ ಪ್ರಕಾರ ನಾವು ಆಸ್ ಆಫ್ ನೌ ನೋಡೋದಾದ್ರೆ ಇವಾಗ ಒಂದು ಟಾರ್ಗೆಟ್ ಇದೆ, ಪ್ರತಿ ಕಮರ್ಷಿಯಲ್ ಬ್ಯಾಂಕ್ ಮತ್ತು RRBs 7.5% ಆಫ್ ದೇರ್ ANBC ಆರ್ ಕ್ರೆಡಿಟ್ ಈಕ್ವಲೆಂಟ್ ಅಮೌಂಟ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಎಕ್ಸ್ಪೋಜರ್ ವಿಚ್ ಇಸ್ ಹೈಯರ್ ಏನ್ ಬರುತ್ತೋ ಆ ಅಮೌಂಟ್ ಅನ್ನ ಮೈಕ್ರೋ ಅಂಡ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಅವರು ಅಲಾಟ್ ಮಾಡಬೇಕಾಗುತ್ತೆ ಕ್ರೆಡಿಟ್ ಆಗಿ. ಸಿ ಇಲ್ಲಿ ಈ ಒಂದು ರೇಟು ಟೈಮ್ ಟು ಟೈಮ್ ಚೇಂಜಸ್ ಆಗ್ತಿರುತ್ತೆ. ಕೀಪ್ ಇನ್ ಮೈಂಡ್, ಮೈಕ್ರೋ ಅಂಡ್ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಕ್ಲಿಕ್ ಆಯಿತು ಅಂದ್ರೆ ಇಂಡಿಯನ್ ಎಕಾನಮಿಗೆ ಅದು ಒಂದು ಬ್ಯಾಕಪ್ ಇದ್ದಂಗೆ, ಇಂಡಿಯನ್ ಎಕಾನಮಿಗೆ ಒಂದು ಸಪೋರ್ಟಿವ್ ಆಗಿದ್ದಂಗೆ. ಅದಕ್ಕೆ RBI ಅವರು ದೇ ಹ್ಯಾವ್ ಗಿವೆನ್ ಅಟ್ಮೋಸ್ಟ್ ಕೇರ್ ಅಂಡ್ ಅಟ್ಮೋಸ್ಟ್ importance for the micro and small and medium enterprises by identifying that
enterprises as priority sector, and of course RBI has taken severe measures towards this micro and small and medium enterprises financial assistance. And moving ahead, next one we could see over the screen, ಎಜುಕೇಶನ್ ಅಂಡ್ ಹೌಸಿಂಗ್ ಲೋನ್ಸ್. ಸೊ ಇಲ್ಲಿ ಎಜುಕೇಶನ್ ಮತ್ತೆ ಹೌಸಿಂಗ್ ಲೋನ್ಸ್ ಕೂಡ ಇಲ್ಲಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಗಿ ನಾವು ಇಲ್ಲಿ ಕಾಣಬಹುದು. ಬಿಕಾಸ್ RBI has given clear instructions. Education loan is also a part of priority sector lending and housing loan also a part of priority sector lending. So ಇಲ್ಲಿ ಎಜುಕೇಶನ್ ಲೋನ್, ಬಿಕಾಸ್ ಎಜುಕೇಶನ್ ಲಿಟರಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಗ್ರೋತ್ ಆಫ್ ಎನಿ ನೇಷನ್. ಸೊ ಇಲ್ಲಿ ಎಜುಕೇಶನ್ ಅನ್ನು ಪ್ರಮೋಟ್ ಮಾಡೋದಕ್ಕೆ ಅದನ್ನ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಗಿ RBI ಅವರು ಐಡೆಂಟಿಫೈ ಮಾಡಿದ್ದಾರೆ. ಸೊ ಎಜುಕೇಶನ್ ಲೋನ್ ವಿಷಯಕ್ಕೆ ಬಂದಾಗ ಅಲ್ಲೊಂದು ಒಂದು ಸರ್ಟೆನ್ ಮ್ಯಾಕ್ಸಿಮಮ್ ಲಿಮಿಟ್ ಇದೆ, ಅಪ್ ಟು 10 lakh irrespective of the sanction amount which will be considered as eligible for priority sector lending. So ಇಲ್ಲಿ ಎಜುಕೇಶನ್ ಲೋನ್ ಅಂದ್ರೆ ಅಪ್ ಟು 10 lakh per head, ಐ ಆಮ್ ಟಾಕಿಂಗ್ ಅಬೌಟ್ ಪರ್ ಪರ್ಸನ್. ಸೊ ಅಪ್ ಟು 10 lakh ಏನಿದೆ ಆ ಅಮೌಂಟ್ ಅನ್ನ ಅಪ್ ಟು 10 lakh ಇದ್ರೆ ಅಂತ ಒಂದು ಎಜುಕೇಶನ್ ಲೋನ್ ಅನ್ನ ಇಲ್ಲಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಗಿ ನಾವು ಪರಿಗಣಿಸಬಹುದು. ಅದೇ ರೀತಿ ಹೌಸಿಂಗ್ ಲೋನ್ ವಿಷಯಕ್ಕೆ ಬಂದಾಗ ಹೌಸಿಂಗ್ ಲೋನ್ ಅಲ್ಲಿ ಮೆಟ್ರೋಪಾಲಿಟಿಷಿಯನ್ ಸಿಟೀಸ್ ಅಲ್ಲಾದ್ರೆ 35 lakh ಅಂಡ್ ನಾನ್ ಮೆಟ್ರೋಪಾಲಿಟಿಷಿಯನ್ ಸಿಟೀಸ್ ಅಲ್ಲಾದ್ರೆ 25 lakh ಅಂತ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಸೊ ಆ ಲಿಮಿಟ್ ವರ್ಗೂ ಅದನ್ನ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅಂಡ್ ಇಲ್ಲಿ and the fourth point is that renewable energy. So RBI has identified renewable energy is also a part of priority sector lending. ಸೊ ಇಲ್ಲಿ ರಿನ್ಯೂವಬಲ್ ಎನರ್ಜಿಯನ್ನ ಪ್ರಮೋಟ್ ಮಾಡೋದಕ್ಕೆ ಎಲ್ಲರಿಗೂ ರಿನ್ಯೂವಬಲ್ ಎನರ್ಜಿ ಕಾನ್ಸೆಪ್ಟ್ಗೆ ಶಿಫ್ಟ್ ಆಗೋ ರೀತಿ ಮಾಡೋದಕ್ಕೆ RBI ಅವರು ಏನು ಮಾಡಿದ್ದಾರೆ, ರಿನ್ಯೂವಬಲ್ ಎನರ್ಜಿಯನ್ನು ಕೂಡ ಒಂದು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಗಿ ಅದನ್ನ ಹೈಲೈಟ್ ಮಾಡಿದ್ದಾರೆ, ಅದನ್ನ ಪ್ರಮೋಟ್ ಮಾಡ್ತಿದ್ದಾರೆ. See, bank loans up to a limit of 15 crores to borrowers for the purchases like solar-based power generators, biomass-based power generators, windmills, micro-hydel plants, and for non-conventional energy-based public utilities such as street lighting systems and remote village electrification. For individual households, the loan limit will be 10 lakh per ಬಾರೋವರ್ ಅಂತ RBI ಅವರು ತಮ್ಮ ಒಂದು ರೀಸೆಂಟ್ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ರಿನ್ಯೂವಬಲ್ ಎನರ್ಜಿಗೆ ಅತಿ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ರಿನ್ಯೂವಬಲ್ ಎನರ್ಜಿಗೂ ಕೂಡ ಪ್ರತಿ ಕಮರ್ಷಿಯಲ್ ಬ್ಯಾಂಕು ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಲೋನ್ ಅನ್ನ ಕೊಡಬೇಕು, ಅದನ್ನ ಕೂಡ ಒಂದು ಪ್ರಿಯಾರಿಟಿ ಸೆಕ್ಟರ್ ಆಗಿ ಅವರು ಗ್ರಹಿಸಬೇಕು ಅಂತ ಹೇಳ್ಬಿಟ್ಟು RBI ಅವರು ಇದನ್ನ ಹೇಳಿದ್ದಾರೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ 15 crores ಅಂತ ಕೊಟ್ಟಿದ್ದಾರೆ. ಅದು ಯಾರಿಗಂದ್ರೆ ಟು ದೋಸ್ ಬಾರೋವರ್ಸ್ ಫಾರ್ ದ ಪರ್ಪಸಸ್ ಲೈಕ್ ಸೋಲಾರ್ ಬೇಸ್ಡ್ ಪವರ್ ಜನರೇಟರ್ಸ್ ಅನ್ನ ಮತ್ತೆ ಬಯೋಮಾಸ್ ಬೇಸ್ಡ್ ಪವರ್ ಜನರೇಟರ್ಸ್ ಅನ್ನ ಲಾಂಚ್ ಮಾಡೋದಕ್ಕೆ ಅಥವಾ ಅದನ್ನ ಇನ್ಸ್ಟಾಲ್ ಮಾಡೋದಕ್ಕೆ 15 crores. ಫಾರ್ ಇಂಡಿವಿಜುವಲ್ ಹೌಸ್ ಹೋಲ್ಡ್ ಆದ್ರೆ 10 lakh per borrower. ಇಂಡಿವಿಜುವಲ್ ಹೌಸ್ ಹೋಲ್ಡ್ ಆದ್ರೆ 10 lakh per borrower ಅಂತ ಅಲ್ಲಿ ಲಿಮಿಟ್ ಅನ್ನ ಹಾಕಿದ್ದಾರೆ. ಸೊ ಈ ರೀತಿ ರಿನ್ಯೂವಬಲ್ ಎನರ್ಜಿಯನ್ನ ಪ್ರಮೋಟ್ ಮಾಡೋದಕ್ಕೂ ಅದನ್ನ ಒಂದು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಗಿ RBI ಅವರು ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಗೋಯಿಂಗ್ ಅಹೆಡ್, that is fifth one is micro credit. Micro credit ಅನ್ನೋದು ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ. ಮೈಕ್ರೋ ಕ್ರೆಡಿಟ್ ಅನ್ನ ಕೂಡ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಗಿ ನೋಡಬೇಕು. ಸೊ ಪ್ರತಿ ಕಮರ್ಷಿಯಲ್ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕ್ಸು ಅಂಡ್ ಫಾರಿನ್ ಬ್ಯಾಂಕ್ಸು ಮತ್ತೆ RRBs ಇಂಡಿಯನ್ ಎಕಾನಮಿಲಿ ಇದಾವೆ, ಅವು ಮೈಕ್ರೋ ಕ್ರೆಡಿಟ್ ಅನ್ನ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಗಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಲೋನ್ಸ್ ನಾಟ್ ಎಕ್ಸೀಡಿಂಗ್ 50,000 per borrower provided directly by the banks to individuals and their self-help groups, provided the individual borrower's household annual income in the rural areas does not exceed 10 lakh and for non-rural areas it does not exceed 16 lakh. ಅಂದ್ರೆ ರೂರಲ್ ಏರಿಯಾದಲ್ಲಿ 10 lakh ಮತ್ತೆ ನಾನ್ ರೂರಲ್ ಏರಿಯಾದಲ್ಲಿ 16 lakh ನ ಇನ್ಕಮ್ ಕಮ್ಮಿ ಇರುವಂತಹ ವ್ಯಕ್ತಿಗಳು ಏನಾದರೂ 50,000 ಅನ್ನ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ 50,000 ಅನ್ನ ಲೋನ್ ಆಗಿ ಪಡೆದಿದ್ರೆ ಅದನ್ನ ಇಲ್ಲಿ ಮೈಕ್ರೋ ಕ್ರೆಡಿಟ್ ಆಗಿ ಗ್ರಹಿಸಬೇಕು, ಅದನ್ನ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಗಿ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು RRBsಗೆ ಮತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಮತ್ತೆ ಫಾರಿನ್ ಬ್ಯಾಂಕ್ಸ್ಗೆ ನಮ್ಮ RBI ಅವರು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಓವರ್ ಡ್ರಾಫ್ಟ್ ಎಕ್ಸ್ಟೆಂಡೆಡ್ ಬೈ ಬ್ಯಾಂಕ್ಸ್ ಅಪ್ ಟು 5,000 ಅಂಡರ್ ಪ್ರಧಾನ್ ಮಂತ್ರಿ ಜನ್ಧನ್ ಯೋಜನಾ ಅಕೌಂಟ್ಸ್ ಪ್ರೊವೈಡೆಡ್ their annual income does not exceed 1 lakh in the rural areas and 1,60,000 in non-rural areas. ಅಂದ್ರೆ ಯಾರ ಒಂದು ಇನ್ಕಮ್ 1 lakh ರೂರಲ್ ಏರಿಯಾಸ್ ಅಲ್ಲಿ, ನಾನ್ ರೂರಲ್ ಏರಿಯಾಸ್ ಆದ್ರೆ 1,60,000 ಕಮ್ಮಿ ಇರುತ್ತೋ ಅಂತವರು ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಏನಿದೆ ಅಕೌಂಟ್ಸ್ ಮುಖಾಂತರ 5,000 ರೂಪಾಯಿನ ಓವರ್ ಡ್ರಾಫ್ಟ್ ಪಡೆದಿದ್ರೆ ಅದನ್ನ ಕೂಡ ಇಲ್ಲಿ ಮೈಕ್ರೋ ಕ್ರೆಡಿಟ್ ಆಗಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಗಿ ಗ್ರಹಿಸಬೇಕು, ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು RBI ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ ಪ್ರತಿ
ಕಮರ್ಷಿಯಲ್ ಬ್ಯಾಂಕು ಮತ್ತು RRBsಗೆ. ಸೊ RRBs, commercial banks and even foreign banks which are operating in India, they should clearly obey these norms as quoted by the RBI. Okay? And moving ahead, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಸ್ಕೂಲ್ಸು ಮತ್ತು ಕಾಲೇಜಸ್ಸು, ಹೆಲ್ತ್ ಕೇರ್ ಫೆಸಿಲಿಟೀಸು, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸು, ಸ್ಯಾನಿಟೇಷನ್ ಫೆಸಿಲಿಟೀಸು, ಈ ಒಂದು ಫೆಸಿಲಿಟೀಸನ್ನು ಕೊಡೋದಕ್ಕೆ ಮುಂದಕ್ಕೆ ಬರುವಂಥ ವ್ಯಕ್ತಿಗಳು ಆ ಒಂದು ಫೆಸಿಲಿಟೀಸನ್ನು ಓವರಾಲ್ ಆಗಿ ನಾವು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಈ ರೀತಿ ಫೆಸಿಲಿಟೀಸ್ ಕೊಡೋದಕ್ಕೆ ಯಾರಾದರೂ ಸಂಸ್ಥೆಗಳು ಮುಂದಕ್ಕೆ ಬಂದರೆ ಅವ್ರಿಗೆ 5 crore ಪರ್ ಬಾರೋವರ್ ಅಂತ ಒಂದು ಲಿಮಿಟನ್ನು RBI ಅವರು ಹೇಳಿದ್ದಾರೆ, ಅಂದರೆ ಆಸ್ ಪರ್ ದಿ RBI ನಾರ್ಮ್ಸ್. ಆ್ಯಂಡ್ ಮುಂದೆ ಹೈಟ್ there are some weaker sections under priority sector. Priority sector ಅಲ್ಲಿ RBI ಅವರು ಕೆಲವೊಂದು weaker sections ಅಂತ ಹೈಲೈಟ್ ಮಾಡಿದ್ದಾರೆ. ಸೊ ಈ weaker sectionsಗೂ ಕೂಡ ಕಮರ್ಷಿಯಲ್ ಬ್ಯಾಂಕ್ಸ್ RRBs ಲೋನ್ ಅನ್ನ ಕೊಡಬೇಕಾಗುತ್ತೆ. ಅದು 12% ಆಫ್ ANBC ಆರ್ ಕ್ರೆಡಿಟ್ ಈಕ್ವಲೆಂಟ್ ಅಮೌಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಎಕ್ಸ್ಪೋಜರ್ ವಿಚ್ ಇಸ್ ಹೈಯರ್ ಆಸ್ ಆಫ್ ನೌ. ಸೊ ಅಷ್ಟು ಲಿಮಿಟ್ ಅನ್ನು ಅವ್ರು ಏನು ಟೋಟಲ್ ಆಗಿ ಸ್ಪೆಂಡ್ ಮಾಡ್ತಿದ್ದಾರೆ ಲೆಂಡಿಂಗ್ಗೆ, ಆ ಟೋಟಲ್ ಲೆಂಡಿಂಗ್ ಅಲ್ಲಿ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ 12% ಅನ್ನ ಅಥವಾ of the balance sheet exposure whichever is higher. That means 12% of ANBC or credit amount, it is credit equivalent amount of the balance sheet exposure whichever is higher, ಅಷ್ಟು ಪೋರ್ಷನ್ ಎಷ್ಟು ಅಷ್ಟು ಅಮೌಂಟನ್ನು ಇಲ್ಲಿ ವೀಕರ್ ಸೆಕ್ಷನ್ಗೆ ಅವರು ಅಲಾಟ್ ಮಾಡಬೇಕಾಗುತ್ತೆ ಪ್ರತಿ ಕಮರ್ಷಿಯಲ್ ಬ್ಯಾಂಕ್ ಮತ್ತು ಕೋಆಪರೇಟಿವ್ ಬ್ಯಾಂಕ್ಸ್. ಲೆಟ್ ಸಿ ವಿಚ್ ಆರ್ ದಿ ಕಾಂಪೋನೆಂಟ್ಸ್ ಆಫ್ ವೀಕರ್ ಸೆಕ್ಷನ್. ಫಸ್ಟ್ ಒನ್ is small and marginal farmers, artisans, village and cottage industries, where the individual credit limit does not exceed 0.1 million. Similarly, beneficiaries under the government-sponsored schemes such as National Rural Livelihood Mission, National Urban Livelihood Mission, and Self-Employment Scheme for the Rehabilitation of Manual Scavengers, and Scheduled Caste and Scheduled Tribes, beneficiaries of different rates of interest scheme, self-help groups, distressed farmer, indebted up to non-institutional lenders, distressed persons other than farmers with a loan amount not exceeding 0.1 million per borrower to repay their debt to non-institutional lenders, and individual women beneficiaries up to 0.1 million per borrower, and persons with disabilities, minority communities as may be notified by Government of India from time to time. So these are the components which have been covered under the weaker section category under priority sector as per the RBI norms as of now. See, to these weaker sections, every commercial bank and corporate bank, they have to compulsory give loans. They have to compulsory give financial assistance as per the RBI. So RBI ಅವರು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಈ ಒಂದು ವೀಕರ್ ಸೆಕ್ಷನ್ಸ್ ಏನಿದೆ, ಈ ಒಂದು ವೀಕರ್ ಸೆಕ್ಷನ್ಸ್ RBI ಅವರು ಐಡೆಂಟಿಫೈ ಮಾಡಿದ್ದಾರೆ. ಸೊ ಈ ಒಂದು ವೀಕರ್ ಸೆಕ್ಷನ್ಸ್ಗೆ ಕಂಪಲ್ಸರಿ ಆಗಿ ಪ್ರತಿ ಕಮರ್ಷಿಯಲ್ ಬ್ಯಾಂಕು ಕೋಆಪರೇಟಿವ್ ಬ್ಯಾಂಕ್ಸ್ ಲೋನ್ಸ್ ಅನ್ನ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಕೊಡಬೇಕು ಹೇಳಿದ್ದಾರೆ. ಸೊ ಆಸ್ ಆಫ್ ನೋ RBI ಅವರು ಟಾರ್ಗೆಟ್ ಕೊಟ್ಟಿರೋದು 12% ಆಫ್ ANBC ಆರ್ ಕ್ರೆಡಿಟ್ ಈಕ್ವಲೆಂಟ್ ಅಮೌಂಟ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಎಕ್ಸ್ಪೋಜರ್ ವಿಚ್ ಇಸ್ ಹೈಯರ್ ಏನು ಬರುತ್ತೋ ಅಷ್ಟು ಅಮೌಂಟನ್ನು ಪ್ರತಿ ಕಮರ್ಷಿಯಲ್ ಬ್ಯಾಂಕು ತನ್ನ ಟೋಟಲ್ ಲೋನ್ ಪೋರ್ಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಈ ವೀಕರ್ ಸೆಕ್ಷನ್ಸ್ಗೆ ಅಲಾಕೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಲೈಕ್ ದಿಸ್ ವಿ ಕ್ಯಾನ್ ಡಿಫೈನ್ priority sector lending. And these are my references. If you want to study much about these topics, just go to these references, and I am going to discuss one more topic in the next class. Until then, keep smiling. This is Satish Kumar signing out.